ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಂಕ್ರಾಂತಿ ಸ್ಪೆಷಲಾಗಿ ಮಾಡುವಂಥ ಒಬ್ಬಟ್ಟಿದ್ದು. ಬನ್ನಿ ಈ ಒಬ್ಬಟ್ಟಿಗೆ ಏನೇನು ಬೇಕು, ಹಾಗೆ ಯಾವ ಥರ ಮಾಡೋದು ಅಂತ ಹೇಳಿ ಒಂದ್ಸರಿ ನೋಡ್ಕೊಂಬರೋಣ. ಇದು ಯಾರ್ಯಾರೆಲ್ಲ ಒಬ್ಬಟ್ಟು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೋ ಅವರು ಸುಲಭವಾಗಿ ಯಾವ ಥರ ಮಾಡ್ಬೋದು ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ರಿಸ್ಕಿ ಅನಿಸಲ್ಲ. ನೀವು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಅರ್ಧ kg ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಮೈದಾ ಬೇಡ ಅಂದರೆ ಪೂರ್ತಿ ಸ್ಕಿಪ್ ಮಾಡಿಬಿಡಿ. ಚಿರೋಟಿ ರವೆಯಲ್ಲಾದರೂ ಮಾಡಿ, ಇಲ್ಲ ಗೋಧಿ ಹಿಟ್ಟಾದರೂ ಮಾಡಿ. ನಾನು ಇಲ್ಲಿ ಸ್ವಲ್ಪ ಬ್ರೌನ್ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. ನಾವು ಯೂಸಲಿ ಯಾವುದಾದ್ರೂ ಸ್ವೀಟ್ ಮಾಡಿದರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನ ಕೈಯಿಂದ ರವೆ, ಮೈದಾ, ಉಪ್ಪು ಚೆನ್ನಾಗಿ ಮಿಶ್ರಣ ಆಗೋರು ಕೈಯಿಂದ ಚೆನ್ನಾಗಿ ಕಲಸಿ, ಆವಾಗ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊತ ಕಲಸಿ. ಒಟ್ಟಿಗೆ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಸ್ವಲ್ಪ ನೀರು ಹಾಕ್ತಾನೆ ಕಲಿಸ್ತಾ ಇರಬೇಕು. ಇದನ್ನು ನಾರ್ಮಲ್ ಒಬ್ಬಟ್ಟು ಮಾಡ್ತೀವಲ್ಲ, ಬೇಳೆ ಒಬ್ಬಟ್ಟು, ಆ ಥರ ತೆಳು ಕಲಿಸ್ಬಾರ್ದು. ಸ್ವಲ್ಪ ಚಪಾತಿ ಹಿಟ್ಟಿನ ಗಟ್ಟಿ ಆ ಥರ ಕಲಿಸ್ಬೇಕು. ಚಪಾತಿ ಆಲ್ಮೋಸ್ಟ್ ಸಾಫ್ಟಾಗೆ ಕಲಿಸಿರ್ತೀವಿ. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೀವು ಆರೋಗ್ಯ ಬಗ್ಗೆ ತುಂಬ ಕಾಳಜಿ ವಹಿಸೋರು ಮೈದಾ ಪೂರ್ತಿ ಕಂಪ್ಲೀಟ್ ಸ್ಕಿಪ್ ಮಾಡಿಬಿಡಿ. ಚಿರೋಟಿ ರವೆದಲ್ಲೇ ಮಾಡಿದ್ರೆ ಸಾಫ್ಟಾಗೇ ಬರುತ್ತೆ. ಬಟ್ ಕೆಲವೊಂದು ನಾವು ಅಡುಗೆ ಪದಾರ್ಥಗಳಿಗೆ ಸ್ವಲ್ಪ ಮೈದಾ ಹಾಕಿದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಕಲಸಿದ ಮೇಲೆ ಸ್ವಲ್ಪ ಆಯಿಲ್ ಹಾಕು ಸಹ ಚೆನ್ನಾಗಿ ಕಲಸಿ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಯಿಲೆಲ್ಲ. ಸೊ ಮಿಕ್ಸ್ ಮಾಡಿ ಇದನ್ನು ನಾನು ಇಲ್ಲಿ ಒಂದು ಬೌಲಲ್ಲಿ ಎತ್ತಿಟ್ಟು ಸಪರೇಟಾಗಿ ಒಂದು 3 ಅವರ್ಸು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಒಂದು 3 ಅವರ್ಸ್ ನೆಂದರೆ ಒಬ್ಬಟ್ಟು ಸಾಫ್ಟಾಗಿರ್ಬೇಕಂದ್ರೆ ಇದನ್ನು ಚೆನ್ನಾಗೆ ನಾದ್ಕೋಬೇಕಾಗುತ್ತೆ. ನಾದ್ಕೊಳೋದಲ್ಲಿ ಒಂದು ಟ್ರಿಕ್ಸ್ ಇದೆ ನೋಡಿ. ಈ ಥರ ಗಟ್ಟಿ ಕಲಸಿ ಎತ್ತಿಟ್ಬಿಡಿ. ನೆಕ್ಸ್ಟು ನಾನು ಕಡಲೆ ಬೀಜನ ಹುರ್ಕೋಬೇಕಲ್ವ. ಸೊ ಒಂದು ಸ್ಟವ್ ಮೇಲೆ ಒಂದು ಕಬ್ಬಿಣದ ಹಂಚಿಟ್ಟಿದ್ದೀನಿ. ಇಲ್ಲಿ 3/4 kg ಆಗೋಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೀವು ನಿಮಗೆ ಜಾಸ್ತಿ ಒಬ್ಬಟ್ಟು ಬೇಕು ಅಂದರೆ ಒಂದು 2 kg 3 kg ಕಡಲೆಕಾಯಿ ಬೀಜ ಹಾಕಿ ಒಬ್ಬಟ್ಟು ಮಾಡ್ಕೋಬೋದು, ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ. ಸೊ ನಾನು ಏನು 3/4 kg ನಾನು ಕಡಲೆಕಾಯಿ ಬೀಜ ತೊಗೊಂಡಿನಲ್ವ, ಇದರಲ್ಲಿ ನನಗೆ 25 ಕಡಲೆಕಾಯಿ ಬೀಜದ ಒಬ್ಬಟ್ಟಾಗಿದೆ. ಸೊ ಈ ರೀತಿ ಕೈ ಬಿಡದೇ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಕೈ ಬಿಡದೆ ಹುರೋದ್ರಿಂದ ಸೀದು ಹೋಗಲ್ಲ. ಸೊ ಅದಕ್ಕೆ ಇದು ಕಂಪ್ಲೀಟಾಗಿ ಹುರಿದು ಈ ರೀತಿ ಕಲರ್ ಚೇಂಜ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತಲ್ವ. ಇದನ್ನು ಈ ರೀತಿ ಹುರಿದ ನಂತರ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದು ಎತ್ತಿಡ್ತೀನಿ. ಸ್ವಲ್ಪ ಕೂಲ್ ಆಗಲಿ. ಇದು ಕೂಲ್ ಆದ ನಂತರ ಸಿಪ್ಪೆನ ನಾವು ತೆಗಿಬೇಕಾಗುತ್ತೆ. ನೀವು ಸಿಪ್ಪೆ ಬೇಡ ಅಂದರೆ ಅದೇ ಥರ ಮಾಡ್ಕೊಳ್ಳಿ. ಬಟ್ ಸಿಪ್ಪೆ ತೆಗೆದು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಸಿಪ್ಪೆ ತೊಗೊಂಬರೋಣ. ಫ್ರೆಂಡ್ಸ್, ಇದು ಸಿಪ್ಪೆ ಕಂಪ್ಲೀಟಾಗಿ ತೆಗೆದು ಫಿಲ್ಟ್ರ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬೇಳೆ ಸಹ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ಗೆ ಇದನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ಫುಲ್ ಕಂಪ್ಲೀಟಾಗಿ ಡ್ರೈ ಇರಬೇಕು ಮಿಕ್ಸಿ ಜಾರು. ನಾನು ಇದನ್ನ ಒಂದು ಬಟ್ಟೆಯಿಂದ ಒರೆಸಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ನಾನು ಅರ್ಧ ಭಾಗ ಮಾತ್ರ ಇದಕ್ಕೆ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ, ಒಟ್ಟಿಗೆ ಹಾಕ್ಕೊಳ್ತಾ ಇದ್ದಿಲ್ಲ. ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂದೊಂದು ಕಡಲೆಕಾಯಿ ಬೀಜ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ನೀವು ಮತ್ತೆ ಜರಡಿ ಮಾಡ್ಕೋಬೇಕಾಗುತ್ತೆ. ಸೊ ಜರಡಿ ಮಾಡೋ ಅವಶ್ಯಕತೆ ಇಲ್ಲ. ಫುಲ್ ನೈಸಾಗೆ ನೀವು ಒಂದೇ ಸರಿಗೆ ರುಬ್ಕೋಬೋದು. ಸ್ವಲ್ಪ ಹಾಕಿ ರುಬ್ಬೋದ್ರಿಂದ ನಾನಿಲ್ಲಿ ಒಂದು ಕಡೆ ಇದನ್ನ ರುಬ್ಬಿರೋ ಮಿಶ್ರಣ ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಥರ ಇನ್ನೊಂದು ರೌಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇದನ್ನು ಸ್ವಲ್ಪ ಆಯಿಲ್ ಅಂಶ ಇರುತ್ತಲ್ವ ಕಡಲೆಕಾಯಿ ಬೀಜಲ್ಲಿ, ಸ್ವಲ್ಪ ಉಂಡೆ ಆಗಿಬಿಡುತ್ತೆ ಇದು ಮಿಕ್ಸಿ ಜಾರ್ ಒಳಗೆ. ಇನ್ನು ಕೈಯಿಂದ ಸ್ವಲ್ಪ ಈ ಥರ ಒಡ್ಕೊಳ್ಳಿ. ಇದು ಚೆನ್ನಾಗಿ ಒಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಸೇರಿಸ್ಬೇಕಾಗುತ್ತೆ. ಇಲ್ಲಿ 100 ಗ್ರಾಮ್ ಅಷ್ಟು ಕಪ್ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಸಹ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿಟ್ಟು ಹುರಿದ ನಂತರ ಇದು ಸ್ವಲ್ಪ ಕೂಲ್ ಆಗಲಿ. ಇದು ಕೂಲ್ ಆದ ನಂತರ ನಾನು ಏನು ಕಡಲೆಕಾಯಿ ಬೀಜದ ಪೌಡ್ರು ರೆಡಿ ಮಾಡ್ಕೊಂಡಿದ್ದಲ್ವ, ಅದರೊಳಗೆ ಇದನ್ನು ಮಿಶ್ರಣ ಸೇರಿಸ್ಕೊಳ್ಳೋಣ. ಮಿಶ್ರಣ ಜೊತೆ ಕಪ್ ಎಳ್ಳನ್ನ ಸೇರಿಸ್ಕೊಳ್ಳೋಣ. ನೀವು ಕಪ್ ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ನಾನು 3/4 kg ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ನಲ್ಲ. ಸೊ ಇಲ್ಲಿ ನಾನು 3/4 kg ಆಗೋಷ್ಟು ಬೆಲ್ಲದ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಅಂದರೆ ಆರ್ಗಾನಿಕ್ ಬೆಲ್ಲದ ಪೌಡ್ರ್ ಇದು. ನಿಮಗೆ ಗಟ್ಟಿ ಉಂಡೆ ಬೆಲ್ಲ ಏನಾರು ಇದ್ದರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಇದನ್ನು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸರಿ ಎಲ್ಲ ಹೊಂದ್ಕೊಂಡು ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸ್ವಲ್ಪ ತೊಗೊಂಡು ಮತ್ತೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಳೋದ್ರಿಂದ ಚೆನ್ನಾಗೆಲ್ಲ ಹೊಂದ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೊಗೊಂಡು ಪುಡಿ ಮಾಡ್ಕೊಂಬರೋಣ. ನೈಸಾಗೆ ಮಾಡ್ಕೊಳ್ಳಿ ಆದಷ್ಟು, ನೀವು ಚೆನ್ನಾಗಿರುತ್ತೆ ಒಬ್ಬಟ್ಟು, ಹರಿಯೋದಿಲ್ಲ, ಮಧ್ಯೆ ಬ್ರೇಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ನೈಸಾಗಿ ಮಾಡ್ಕೊಳ್ಳಿ. ಇದಿಷ್ಟು ನಾನು ನೋಡಿ ಈ ರೀತಿ ನೈಸಾಗಿ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಆಗಿದೆ. ಈ ರೀತಿ ಕಟ್ಟಿ ನೋಡಿದ್ರೆ ಉಂಡೆ ಬರಬೇಕು ನಮಗೆ. ಆವಾಗ ಹೂರಣ ಪರ್ಫೆಕ್ಟಾಗಿ ನಮಗೆ ರೆಡಿ ಆಗಿದೆ ಅಂತ ಹೇಳಿ.
ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಶುಂಠಿ ಮತ್ತು ಏಲಕ್ಕಿ ಪುಡಿನ ನಾನು ಮನೆಯಲ್ಲೇ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಸೊ ಮನೆಯಲ್ಲೇ ಮಾಡಿರೋದ್ರಿಂದ ಹಾಕ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ಅಂಗಡಿಯಿಂದ ಸಿಗುತ್ತೆ ಶುಂಠಿ ಪೌಡ್ರು ಅಂತ ತಗೊಂಡು ಬೇಕಾದ್ರೆ ಹಾಕ್ಕೋಬೋದು. ಒಬ್ಬಟ್ಟಿಗೆ ಆ್ಯಕ್ಚುಲಿ ಶುಂಠಿ ಏಲಕ್ಕಿ ಪೌಡ್ರ್ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಕೈಯಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನನಗೆ ಉಗುರು ಬೆಚ್ಚ ನೀರು ಬೇಕಾಗುತ್ತೆ. ನನಗೆ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ನೀರನ್ನು ಬಿಸಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ನೋಡಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಸ್ಪೂನಿಂದ ಚೆನ್ನಾಗಿ ಕಲಿಸ್ತಾ ಹೋದರೆ ನಿಮಗೆ ಹೂರಣನ ತಾನೇ ಗಟ್ಟಿ ಆಗಿಬಿಡುತ್ತೆ. ಮಿಕ್ಸಿ ಇದು ಮಾಡ್ಕೊಂಡಾಗ ಸ್ಪೂನಿಂದ ಈ ರೀತಿ ರಿಪೀಟ್ ತಿರುಗಿಸ್ತಾ ಇರಿ. ಅದಾಗಿ ಚೆನ್ನಾಗಿ ಹೂರಣ ಮಿಕ್ಸ್ ಆಗುತ್ತೆ. ನಿಮಗೆ ನೀರು ಹಾಕೋ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂದರೆ ಸ್ಪೂನ್ ಸಹಾಯದಿಂದ ಒಂದು 2ರಿಂದ 3 ಸ್ಪೂನ್ ಹಾಕಿ ಸಾಕು. ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಟಿ ನೋಡಿದ್ರೆ ಚೆನ್ನಾಗಾಗಿದೆ ಅಂತ. ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿಟ್ಕೊಳ್ಳಿ. ನಿಮಗೆ ಅಂದರೆ ಒಬ್ಬಟ್ಟು ನಿಮಗೆ ಚಿಕ್ಕದು ಮಾಡ್ತಿರೋ ದೊಡ್ಡದು ಮಾಡ್ತಿರೋ, ನಿಮಗೆ ನಾರ್ಮಲ್ ಬೇಳೆ ಒಬ್ಬಟ್ಟು ಹೆಂಗೆ ಮಾಡಿರ್ತೀರಲ್ವ ಆ ಥರ ಉಂಡೆ ಹೆಂಗೆ ಕಟ್ತಿರೋ ಅದೇ ಥರ ಇದನ್ನು ಉಂಡೆ ಕಟ್ಟಿ ಎತ್ತಿಟ್ಕೊಂಬಿಡಿ. ನೋಡಿ ನಾನು ಈ ಸೈಜಲ್ಲಿ ಒಂದು 5 ಉಂಡೆ ಆಗೋವಷ್ಟು ಉಂಡೆ ಕಟ್ಟಿಟ್ಟಿದ್ದೀನಿ. ನಾನು ಮೀಡಿಯಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೀವು ದೊಡ್ಡದು ಮಾಡೋದಾದರೆ ದೊಡ್ಡದು ಹೂರಣ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾದ್ರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 3 hours ಇಟ್ಟು ನಾದಿಟ್ಟಿದ್ನಲ್ವ ಅದನ್ನು ಒಂದು ಚಪಾತಿ ಮಣೆಗೆ ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ. ಅದು ಸ್ವಲ್ಪ ಮೇಲ್ಗಡೆ ಚಿರೋಟಿ ರವೆ ಅಲ್ವಾ ಗಟ್ಟಿ ಆಗಿರುತ್ತೆ. ಸೊ ಅದಕ್ಕೆ ಒಂದ್ಸಲಿ ನಾದ್ಕೊಂಬಿಡಿ. ಇದನ್ನು ಸಹ ನಾನಿಲ್ಲಿ ಒಂದು 5 ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು. ಇದು ನೆಕ್ಸ್ಟು ರೆಡಿ ಆಯ್ತಲ್ವ. ನಾನಿಲ್ಲಿ ಲಟ್ಸ್ಕೋಬೇಕಾಗುತ್ತೆ ಸ್ವಲ್ಪ. ನಾನು ಇಲ್ಲಿ ನೀವು ಮೈದಾ ಹಿಟ್ಟಾದರೂ ತೊಗೊಳ್ಳಿ, ಅಕ್ಕಿ ಹಿಟ್ಟಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಂಡ್ರು ಓಕೆ, ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ರೌಂಡಾಗಿ ಲಟ್ಸ್ಕೊಂಬಿಟ್ಟು ನಾನೇನು ಉಂಡೆ ಮಾಡಿಟ್ಟಿದ್ನಲ್ಲ ಪೀನಟ್ಸ್ ಉಂಡೆನ ಅದನ್ನು ಮಧ್ಯಭಾಗ ಇಟ್ಟು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದೊಂದೇ ಲೇಯರ್ನ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ನೀವು ಸ್ವಲ್ಪ ತಟ್ಕೋಬೇಕು. ಇದನ್ನ ಸ್ವಲ್ಪ ಗಟ್ಟಿ ಇರುತ್ತಲ್ವ ಉಂಡೆ ನಮ್ಮದು. ಸೊ ಅದಕ್ಕೆ ಕೈಯಲ್ಲಿ ಸ್ವಲ್ಪ ಲಟ್ಸಿ, ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಲಟ್ಸಿ. ನಾನಿಲ್ಲಿ ರೌಂಡಾಗೆ ಲಟ್ಸ್ತಾ ಇದ್ದೀನಿ. ನೀವು ಎಷ್ಟು ಪ್ರೆಸ್ ಮಾಡಿ ಲಟ್ಸಿದ್ರು ಒಂಚೂರು ಹೂರಣ ಆಚೆ ಬರಲ್ಲ. ನಾನು ತೋರಿಸಿರೋ ಪ್ರಮಾಣದಲ್ಲಿ ಕರೆಕ್ಟಾಗಿ ನೀವು ಕ್ವಾಂಟಿಟಿಲಿ ಮಾಡಿದರೆ, ನಾನು ತೋರಿಸಿರೋದು ಹೂರಣ ಯಾವ ಥರ ಮಾಡ್ಕೊಂಡಿದ್ದೀನಲ್ವ ಆ ಥರ ಮಾಡಿದರೆ ಒಂಚೂರು ಆಚೆ ಬರಲ್ಲ. ಹಾಗೆ ನಾನು ಹಿಟ್ಟು ಕಲಸಿದ್ದೇನಲ್ವ ಅದನ್ನು ಗಟ್ಟಿ ಕಲಸಿದ್ರೆ ಒಂಚೂರು ಮುರಿದೆಲೆ ನಿಮಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಒಂದೊಂದಾಗಿ ಈ ರೀತಿ ಒಂದೊಂದೇ ಪ್ರೆಸ್ ಮಾಡಿ ಲಟ್ಟಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 ಆಗೋವಷ್ಟು ಮಾತ್ರ ಲಟ್ಟಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಟ್ಟಿಗೆ ನೀವು ಲಟ್ಟಿಸಿ ಇಡಬೇಡಿ, ಒಂದು 5-6 ಮಾಡಿಕೊಂಡು ಬೇಯಿಸ್ಕೊಂಬಿಡಿ. ನೋಡಿ ನಾನು ಒಂದು 5 ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಂಚು ಕೂಡ ಕಾದಿದೆ. ನಾನು ಇಲ್ಲಿ ಒಂದು ದೋಸೆ ಹಂಚು ತೊಗೊಂಡಿದ್ದೀನಿ, ಕಬ್ಬಿಣದ ದೋಸೆ ಹಂಚನೇ ಇದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಹಂಚು ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀಸ್ಬೇಡಿ. ಸೀದ್ರೆ ಒಬ್ಬಟ್ಟು ಕಹಿ ಬಂದ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ ನಿಮಗೆ. ಸೊ ಆಲ್ರೆಡಿ ನಾವು ಮಾಡಿರೋದಲ್ವ ಇದು. ಸೊ ಅಷ್ಟೊಂದು ಇದು ಇಲ್ಲ, ಬೇಯಿಸೋ ನೆಸೆಸಿಟಿ ಇಲ್ಲ. ಲೈಟಾಗೆ ಇದು ಮೇಲ್ಗಡೆ ಇಟ್ಟು ಮಾತ್ರ ಬೇಯಬೇಕು, ಆ ಥರ ಬೇಯಿಸ್ಕೊಳ್ಳಿ ಸಾಕು. ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ. ನೀವು ಸೀಸ್ಬಿಟ್ರೆ ಏನಾಗುತ್ತೆ ತಿನ್ನೋಕ್ಕಾಗಲ್ಲ, ಅಷ್ಟು ಕಹಿ ಬಂದುಬಿಡುತ್ತೆ. ನೀವು ಇದಕ್ಕೆ ಯಾವುದೇ ಥರದ ಆಯಿಲ್ ಏನು ಹಾಕೋದು ನೆಸೆಸಿಟಿ ಇಲ್ಲ. ತಿನ್ನುವಾಗ ನೀವು ಬಿಸಿ ತುಪ್ಪ ಹಾಕ್ಕೊಂಡು ತಿನ್ಬಿಡಿ, ಸೂಪರಾಗಿರುತ್ತೆ. ನೋಡಿ ಈ ರೀತಿ ನಾನು ಒಂದೊಂದಾಗಿ ಬೇಯಿಸ್ಕೊಂಡೆ. ಒಂದು 5ರಿಂದ 6 ಬೇಯಿಸಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಜಸ್ಟ್ ಬೇಯಿಸಿರೋದು ಒಂದು 5 ಬೇಯಿಸ್ಕೊಂಡಿದ್ದೀನಲ್ವ, ಇದು ಇಷ್ಟು ಸಾಫ್ಟಾಗಿದೆ. ನಾವು ಇದು ಒಣಗಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನಮಗೆ. ಈ ರೀತಿ ಸಾಫ್ಟಾಗಿದೆ ನೋಡಿ. ಇದ್ರ ಮೇಲೆ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಇದನ್ನು ಒಂದು ಡಬ್ಬದಲ್ಲಿ, ಇದು ಕೂಲ್ ಆದಮೇಲೆ ಡಬ್ಬದಲ್ಲಿ ಎತ್ತಿಟ್ಕೊಳ್ಳಿ. ಡಬ್ಬದಲ್ಲಿ ಎತ್ತಿಟ್ಕೊಂಡ್ಮೇಲೆ ನೀವು ತಿನ್ನುವಾಗ ನಿಮಗೆ ಯಾವಾಗ ತಿನ್ಬೇಕು ಅನಿಸುತ್ತೋ ಆವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು, ಅಂದರೆ ಒಬ್ಬಟ್ಟನ್ನ ಬಿಸಿ ಬೇಕು ಅಂದರೆ ಬಿಸಿ ಮಾಡಿಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ಇನ್ ಕೇಸ್ ನಿಮಗೆ ಬಿಸಿ ಬೇಡ ಅಂದರೆ ಹಾಗೆ ಬೇಕಾದ್ರೆ ತಿನ್ಬೋದು. ನೋಡಿ ನಾವು ಹಬ್ಬದಲ್ಲಿ ಫೆಸ್ಟಿವಲಲ್ಲಿ ಒಬ್ಬಟ್ಟನ್ನ 2 days 3 days ಮಾತ್ರ ತಿಂತೀವಿ. ಈ ಒಬ್ಬಟ್ಟನ್ನ ನೋಡಿ 1 ತಿಂಗಳು 15 daysವರೆಗೂ ತಿನ್ಬೋದು. ಏನು ಕೆಡಲ್ಲ, ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಒಬ್ಬಟ್ಟು. ಒಮ್ಮೆ ಟ್ರೈ ಮಾಡಿ. ನಾನು ಒಂದು 2 days ಆದಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಒಬ್ಬಟ್ಟಿಗೆ ಮೇಲೆ ತುಪ್ಪ ಹಾಕ್ಕೊಂಡು ಒಂದು ಸರಿ ತಿಂದು ನೋಡಿದೆ, ಸೂಪರಾಗಿತ್ತು. ನೋಡಿ ಇದು ಆರಿದ ಮೇಲೆ ಗಟ್ಟಿಯಾಗಿರುತ್ತೆ. ಈ ರೀತಿ ಒಬ್ಬಟ್ಟು ಸಾಫ್ಟಾಗಿರಲ್ಲ. ಆರಿದ ಮೇಲೆ ಇದು ಬೇಳೆ ಒಬ್ಬಟ್ಟು ಥರ ಸಾಫ್ಟ್ ಇರಲ್ಲ. ಇದ್ರ ಮೇಲ್ಗಡೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನೀವು ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದು ಹೊಸ ವಿಡಿಯೋ ಹಾಕ್ತೀನೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ಪೆಷಲ್ ರೆಸಿಪಿ ಒಂದಿಗೆ.